ನಮಸ್ಕಾರ ಎಲ್ರಿಗೂ. ನಾನು ಕವಿತಾ. ಇವತ್ತು ನನಗೆ ಗೊತ್ತಿರುವಂಥ ಒಂದೆರಡು ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಪಾತ್ರೆಗೆ ನಾವು ಹಾಲು ಕಾಯಿಸ್ಬೇಕಾದ್ರೆ ಪಾತ್ರೆ ತಳ ಹೊತ್ತೋದು ಅಥವಾ ಸೀದು ಹೋಗೋದು ಆಗುತ್ತೆ. ಹಾಗಾಗಬಾರ್ದು ಅಂದರೆ ನಾವು ಹಾಲು ಕಾಯಿಸೋಕ್ಕೂ ಮುಂಚೆ ಒಂದು ಪಾತ್ರೆಗೆ ಒಂದು 2-3 ಸ್ಪೂನಷ್ಟು ನೀರನ್ನು ಹಾಕಿ ಈ ಥರ ಹಸಿ ಮಾಡಿ ಹಾಲು ಕಾಯಿಸೋದ್ರಿಂದ ಪಾತ್ರೆ ತಳ ಹಿಡಿಯೋದಿಲ್ಲ. ಹಾಗೆ ಎರಡನೇ ಟಿಪ್ಸ್ ಬಂದುಬಿಟ್ಟು, ನಾವು ಹಾಲಿನ ಪ್ಯಾಕೆಟನ್ನು ಕಟ್ ಮಾಡ್ತೀವಿ. ಕೆಲವೊಬ್ರು ಏನು ಮಾಡ್ತಾರೆ, ಕಟ್ ಮಾಡ್ತಾ ಪೀಸನ್ನಾಗಿ ಕಟ್ ಮಾಡಿಬಿಡ್ತಾರೆ ತುದಿನ. ಹಾಗೆ ಮಾಡಬಾರ್ದು. ಹಾಗೆ ಮಾಡೋದ್ರಿಂದ ಅದು ರೀಯೂಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಹಾಲಿನ ಪ್ಯಾಕೆಟು. ನೋಡಿ, ನಾನು ತೋರಿಸೋದ್ನಲ್ಲ, ಇದೇ ಥರ ಕಟ್ ಮಾಡಿಕೊಂಡು ಪೀಸು ಆ ಪ್ಯಾಕೆಟಲ್ಲೇ ಉಳ್ಕೋಬೇಕು. ಆ ಥರ ನಾವು ಕಟ್ ಮಾಡಿ ಹಾಲನ್ನು ಹಾಕ್ಕೋಬೇಕು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡೋದ್ರಿಂದ ಈ ಪ್ಯಾಕೆಟು ರೀಯೂಸ್ಗೆ ಉಪಯೋಗ ಬರುತ್ತೆ. ಹಾಗೆಯೇ ಟಿಪ್ ನಂಬರ್ 4, ನಾವು ಹಾಲು ಕಾಯಿಸ್ಬೇಕಾದ್ರೆ ಉರಿನ ಜೋರಾಗಿಡ್ತೀವಿ. ಜೋರಾಗಿ ಇಟ್ಟು ಹಾಲು ಕಾಯಿಸೋದ್ರಿಂದ ಹಾಲು ಕೆನೆ ಚೆನ್ನಾಗಿ ಬರೋದಿಲ್ಲ. ಹಾಗೆ ಹಾಲು ಕೂಡ ಕ್ಲೀನಾಗಿ ಕಾಯೋದಿಲ್ಲ. ಹಾಲು ಉಕ್ಕಿ ಚೆಲ್ಲೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಹಾಲನ್ನು ಯಾವಾಗಲೂ ಉರಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಕಾಯಿಸೋದ್ರಿಂದ ಕೆನೆ ಕೂಡ ಚೆನ್ನಾಗಿ ಬರುತ್ತೆ, ಹಾಲು ಕೂಡ ಚೆನ್ನಾಗಿ ಕಾಯುತ್ತೆ. ಹಾಗೆಯೇ ಟಿಪ್ ನಂಬರ್ 4, ಯಾರಿಗೆಲ್ಲ ಮುದ್ದೆ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರೋ ಅವ್ರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಬಿಗಿನರ್ಸ್ ಇರ್ತಾರಲ್ಲ ಮುದ್ದೆ ಮಾಡೋದಕ್ಕೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮುದ್ದೆ ಗಂಟಾಗುತ್ತೆ, ನಂಗೆ ಮುದ್ದೆ ಕಟ್ಟಕ್ಕೆ ಬರಲ್ಲ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ಫಸ್ಟು ಒಂದು 3-4 ಸ್ಪೂನು ರಾಗಿ ಹಿಟ್ಟಿಗೆ ಈ ಥರ ನೀರು ಹಾಕಿ ಕಲಸಿ ಇಟ್ಕೋಬೇಕು. ಡೈರೆಕ್ಟಾಗಿ ನಮ್ಗೆ ಹಿಟ್ಟು ಹಾಕಿ ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಥರ ಟ್ರೈ ಮಾಡಿ. ಹಾಗೆ ಮುದ್ದೆ ಕೋಲು ಇಲ್ಲ ನಮ್ಮ ಮನೇಲಿ, ಹೇಗೆ ಮುದ್ದೆ ಮಾಡೋದು ಅನ್ನೋರು ಕೂಡ ಚಪಾತಿ ಅರಿಯೋ ಕೋಲ್ ಇರುತ್ತಲ್ವ, ಚಪಾತಿ ಕೋಲಲ್ಲಿ ಈ ಥರ ಮುದ್ದೆನ ಮಾಡ್ಕೋಬೋದು. ನಾನು ಇವಾಗ ಕಲಸಿಟ್ಟಿರೋಂಥ ಹಿಟ್ಟನ್ನು ನಿಧಾನಕ್ಕೆ ಕಲಿಸ್ತಾ ನಾನು ಬಿಡ್ತಾಯಿದ್ದೀನಿ. ಹಾಗೆ ಮುದ್ದೆನ ಪಾತ್ರೆಯಲ್ಲಿ ಅಥವಾ ತಪ್ಪಲೆಯಲ್ಲಿ ಮಾಡ್ತಾರೆ. ನಂಗೆ ಅದರಲ್ಲಿ ತಿರುಗ್ಸೋಕ್ಕೆ ಬರಲ್ಲ ಅನ್ನೋರು, ಬಿಗಿನರ್ಸ್ ಇರ್ತಾರಲ್ಲ, ಅವರು ಈ ಥರ ಬಾಣಲಿಲಿ ಮುದ್ದೆ ಕೂಡ ಮಾಡ್ಕೋಬಹುದು. ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ತಿರುಗ್ಸೋಕ್ಕೆ ನಮಗೆ ಸ್ಪೇಸ್ ಇರುತ್ತೆ. ಕೈ ಮಾಡೋಕ್ಕೆ ಬರಲ್ಲ, ನಮಗೆ ತಿರುಗ್ಸೋಕ್ಕೆ ಬರಲ್ಲ ಅನ್ನೋರು ಈ ಥರ ಯೂಸ್ ಮಾಡ್ಕೋಬೋದು ಬಾಣಲಿನ. ನಾನು ಇವಾಗ ಕಲಸಿರೋಂಥ ಹಿಟ್ಟನ್ನು ಬಿಟ್ಟು ಒಂದು 10 ನಿಮಿಷ ಆದಮೇಲೆ ನಾವು ರಾಗಿ ಹಿಟ್ಟಿರುತ್ತಲ್ಲ, ಅದನ್ನು ಒಂದೊಂದೇ ಸ್ಪೂನು ನಿಧಾನಕ್ಕೆ ಹಾಕ್ತಾ ಕಟ್ತಾ ಬಂದರೆ ಮುದ್ದೆ ನೋಡಿ ಒಂಚೂರು ಗಂಟಿಲ್ದಂಗೆ ನೀಟಾಗಿ ನಾವು ಮಾಡ್ಕೋಬೋದು. ಇದು ಹೊಸದಾಗಿ ಮುದ್ದೆ ಮಾಡೋರು ಟ್ರೈ ಮಾಡ್ಬೋದು. ಹಾಗೆ ಟಿಪ್ ನಂಬರ್ 5, ಮನೇಲಿ ಈ ಥರ ಎಣ್ಣೆ ಪ್ಯಾಕೆಟು ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ನಾವು ಅದನ್ನು ಏನು ಮಾಡ್ತೀವಿ, ಎಣ್ಣೆ ಯೂಸ್ ಮಾಡಿದ ಮೇಲೆ, ಎಣ್ಣೆ ಬಾಟ್ಲಿಗೆ ಹಾಕಿದ ಮೇಲೆ ಎಸಿತೀವಿ. ಇದರಲ್ಲೂ ನಾವು ತುಂಬಾ ಉಪಯೋಗ ಇರುವಂಥದ್ದು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಈ ಥರ ಎಣ್ಣೆ ಪ್ಯಾಕೆಟ್ ಇದ್ದರೆ ಅದನ್ನು ನಾವು ಏನು ಮಾಡ್ಕೋಬೇಕು, ನೀಟಾಗಿ ಕಟ್ ಮಾಡ್ಕೋಬೇಕು. 3 ಸೈಡು ಕಟ್ ಮಾಡ್ಕೋಬೇಕು ಸ್ಕ್ವೇರ್ ಶೇಪಲ್ಲಿ. ಈ ಥರ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಇದರಲ್ಲಿ ಒಬ್ಬಟ್ಟು ತಟ್ಬೋದು, ರೊಟ್ಟಿ ತಟ್ಬೋದು, ಮಸಾಲೆ ರೊಟ್ಟಿ, ತಾಲಿಪಟ್ಟು ಈ ಥರ ಮಾಡ್ಕೋಬೋದು. ಎಲ್ಲರ ಮನೇಲೂ ಒಬ್ಬಟ್ಟು ತಟ್ಟೋದಕ್ಕೆ ಶೀಟ್ ಆಗಲಿ ಅಥವಾ ಬಟರ್ ಪೇಪರ್ ಆಗಲಿ ಅಥವಾ ನಮಗೆ ಬೇಕಾದಾಗ ಎಮರ್ಜೆನ್ಸಿ ಬಾಳೆ ಎಲೆ ಸಿಗೋದಿಲ್ಲ, ಅಂಥ ಟೈಮಲ್ಲಿ ನಾವು ಈ ಥರ ಎಣ್ಣೆ ಪ್ಯಾಕೆಟನ್ನು ಯೂಸ್ ಮಾಡ್ಕೋಬೋದು. ನಾವು ಇದನ್ನು ಬೇಕಿದ್ದರೆ 1 ಟೈಮ್ ಯೂಸ್ ಮಾಡಿಕೊಂಡು ನಾವು ಕಸಕ್ಕೆ ಹಾಕೋಬೋದು, ಅಥವಾ ನಾವು ಮತ್ತೆ ಇದನ್ನು ವಾಶ್ ಮಾಡಿ ಕೂಡ ಇನ್ನೊಂದು ಸಲ ಉಪಯೋಗಿಸ್ಕೋಬಹುದು. ಎಣ್ಣೆ ಪ್ಯಾಕೆಟಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಟಿಪ್ ನಂಬರ್ 6, ಈ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬಾಳೆಹಣ್ಣು ಇದ್ದೇ ಇರುತ್ತೆ. ನಾವು ಆ ಬಾಳೆಹಣ್ಣು ತಿಂದಾದಮೇಲೆ ಸಿಪ್ಪೆನ ಕಸಕ್ಕೆ ಹಾಕ್ತೀವಿ. ನಾವು ಕಸಕ್ಕೆ ಸಿಪ್ಪೆಯಿಂದ ಹೇಗೆ ಒಂದು ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಕೋಬೋದು, ಹಾಗೆ ಟ್ಯಾನ್ ರಿಮೂವರ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಈಗ ಬನ್ನಿ ತೋರಿಸ್ತೀನಿ. ಈ ಥರ ಬಾಳೆಹಣ್ಣು ಸಿಪ್ಪೆ ಮೇಲೆ ಒಂದು ಸ್ವಲ್ಪ ಸಕ್ಕರೆನ ಈ ಥರ ಹಾಕಬೇಕು. ಅದು ಒಂದು ನಿಮಿಷ ಬಿಟ್ಟ ಮೇಲೆ ಸಕ್ಕರೆ ಮೆಲ್ಟ್ ಆಗುತ್ತೆ, ಕರಗೋಗುತ್ತೆ. ಆವಾಗ ನಾವು ಈ ಥರ ಸಿಪ್ಪೆಯಿಂದ ನಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೋ ಅಲ್ಲಿ ಈ ಥರ ಸ್ಕ್ರಬ್ ಮಾಡ್ತಾ ಹೋಗಬೇಕು. ಮುಖಕ್ಕೆ ಅಥವಾ ಕೈ, ಕಾಲು, ನಮಗೆ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೋ ಅಲ್ಲಿ ಈ ಥರ ಸ್ಕ್ರಬ್ ಮಾಡೋದ್ರಿಂದ ಟ್ಯಾನ್ ರಿಮೂವ್ ಆಗುತ್ತೆ. ಮತ್ತು ಒಳ್ಳೆ ಫೇಶಿಯಲ್ ಕೂಡ ಮಾಡ್ಕೋಬೋದು ನಾವು ಇದರಲ್ಲಿ. ಸಕ್ಕರೆ ಹಾಕಿರೋದ್ರಿಂದ ಒಳ್ಳೆ ಸ್ಕ್ರಬ್ಬರ್ ಅಂತೂ ನಮ್ಮ ಬಾಡಿಗೆ ಸಿಗುತ್ತೆ. ನಾನು ಈಗ ಇದನ್ನು ವಾಶ್ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಇದಕ್ಕೆ ಮೊದಲಿಗೂ ಈಗಿಗೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ನೀವೇ ನೋಡ್ಬೋದು. ಈ ಟಿಪ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಟಿಪ್ ನಂಬರ್ 7, ಈ ಬಾಳೆಹಣ್ಣು ಸಿಪ್ಪೆಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡ್ಬಿಟ್ಟು ಈ ಥರ ನಾವು ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೋದು. ಈ ಸ್ಕ್ರಬ್ಬಲ್ಲಿ ಡೆಡ್ ಸ್ಕಿನ್ ಎಲ್ಲ ಏನಿರುತ್ತೋ ಅದು ಹೋಗುತ್ತೆ, ಟ್ಯಾನ್ ಹೋಗುತ್ತೆ, ಮೊಡವೆ ಕಲೆ ಇದ್ದರೆ ಅದು ಹೋಗುತ್ತೆ. ಕೆಲವೊಬ್ಬರಿಗೆ ವೈಟ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ ಕೂಡ ರಿಮೂವ್ ಆಗುತ್ತೆ ಸಕ್ಕರೆಯಿಂದ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ. ಹಾಗೆ ಯಾರ ತುಟಿ ಎಲ್ಲ ಸ್ವಲ್ಪ ಕಪ್ಪಿರುತ್ತೋ
ತುಟಿ ಕೂಡ ಪಿಂಕ್ ಶೇಡಿಗೆ ಬರುತ್ತೆ. ಯಾರೆಲ್ಲ ಈ ಟಿಪ್ಪನ್ನು ಯೂಸ್ ಮಾಡಿಲ್ಲೋ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಟಿಪ್ಸ್ಗಳು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟಿಪ್ ನಂಬರ್ 8, ಎಲ್ಲರ ಮನೆಯಲ್ಲೂ ಮಕ್ಕಳದು ಶೂ ಇದ್ದೇ ಇರುತ್ತೆ. ಮಕ್ಕಳಿಗೆ ಶೂ ಪಾಲಿಷ್ ಮಾಡ್ಕೊಳ್ಳಿ ಅಂದರೆ ಅವರು ಮಾಡ್ಕೊಳ್ಳಲ್ಲ, ಅಥವಾ ನಮಗೆ ಬೆಳಗ್ಗೆ ಮನೆ ಕೆಲಸ ಇರೋದ್ರಿಂದ ಶೂ ಪಾಲಿಷ್ ಮಾಡೋದಕ್ಕೂ ಟೈಮ್ ಸಿಗದೆ ಇರೋರು ಏನು ಮಾಡಬೇಕು, ಈ ಥರ ಬಾಳೆಹಣ್ಣು ಸಿಪ್ಪೆ ತೊಗೊಂಡು ಕ್ಲೀನಾಗಿ ಒಂದು 2-3 ನಿಮಿಷ ಈ ಥರ ಉಜ್ಜಬೇಕು. ಉಜ್ಜೋರಿಂದ ಡಸ್ಟ್ ಎಲ್ಲ ಹೋಗುತ್ತೆ ಮತ್ತು ಶೂ ಒಳ್ಳೆ ಶೈನಿಂಗ್ ಬರುತ್ತೆ. ನೀವೇ ನೋಡ್ಬೋದು. ಒಂದು ಸಲ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಈಗ ನಮಗೆ ಟೈಮ್ ಸಿಕ್ಕಲ್ಲ, ಶೂ ಪಾಲಿಷ್ ಹೇಗೆ ಮಾಡಿಕೊಡೋದು, ಕೆಲಸ ಇರುತ್ತೆ, ಮಕ್ಕಳು ಮಾಡ್ಕೊಳ್ಳಲ್ಲ, ಹಾಗೆ ಶೂ ಪಾಲಿಷ್ ಕೂಡ ಖಾಲಿಯಾಗಿದ್ದರೆ ಈ ಥರ ಬಾಳೆಹಣ್ಣು ಸಿಪ್ಪೆಯಿಂದ ನಾವು ಒಂದು 2-3 ನಿಮಿಷ ಈ ಥರ ರಬ್ ಮಾಡಿ ಆಮೇಲೆ ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸಿದ್ರೆ ನೋಡ್ತಿರ್ಬೋದು ನೀವೇ ಇಲ್ಲೇ ಮೊದಲಿಗೂ ಈಗೂ ಶೂ ಎಷ್ಟು ಡಿಫ್ರೆನ್ಸ್ ಬಂದಿದೆ ಅಂಥೇಳಿ. ಶೂ ಒಳ್ಳೆ ಶೈನಿಂಗ್ ಬರುತ್ತೆ. ನಾವು ಪಾಲಿಷ್ ಹಾಕಿ ಶೂ ಮಾಡಿರೋ ಥರನೇ ಒಳ್ಳೆ ಶೈನಿಂಗ್ ಬರುತ್ತೆ. ಇದು ಬ್ಲ್ಯಾಕ್ ಶೂಗೂ ಯೂಸ್ ಮಾಡ್ಬೋದು, ಹಾಗೆ ವೈಟ್ ಶೂ ಕೂಡ ನಾವು ಯೂಸ್ ಮಾಡ್ಬೋದು. ಇಲ್ಲೇ ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು. ಈ ಟಿಪ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಟಿಪ್ ನಂಬರ್ 9 ಫ್ರೆಂಡ್ಸ್, ಸಿಂಕ್ ಏನಾದರೂ ನೀರು ಕಟ್ಟಿದರೆ ಅಥವಾ ನಾವು ತೊಳೆದಿರೋಂಥ ಮುಸ್ರೆ ಅನ್ನ ಅದೆಲ್ಲ ಹೊರಗಡೆ ಹೋಗಿ ಕೂತ್ಕೊಂಡು ನೀರು ಕ್ಲೀನಾಗಿ ಹೋಗ್ತಾ ಇರೋಂಗಿಲ್ಲ, ಅಥವಾ ಸ್ಮೆಲ್ ಬರ್ತಾ ಇದ್ದರೆ ಅದಕ್ಕೆ ಈ ಥರ ಅನ್ಬ್ಲಾಕ್ಸ್ ಅಂತ ಹೇಳಿ ಒಂದು ಪೌಡರ್ ಸಿಗುತ್ತೆ. ಇದು ಹಾರ್ಡ್ವೇರ್ ಅಂಗಡಿಲೂ ಸಿಗುತ್ತೆ, ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ. ಬರೀ 30 ರೂಪಾಯಿಗೆ 50 ಗ್ರಾಮ್ ಇದು. ಇದನ್ನು ನಾವೇನು ಮಾಡಬೇಕು ಅಂದರೆ ಎಲ್ಲ ಪಾತ್ರೆ ತೊಳೆದಾದ್ಮೇಲೆ ಸಿಂಕು ಖಾಲಿ ಇರಬೇಕು. ಇದನ್ನು ಡೇ ಟೈಮಲ್ಲಿ ಹಾಕೋದಕ್ಕಿಂತ ನಾವು ನೈಟ್ ಟೈಮಲ್ಲಿ ಹಾಕಿದರೆ ತುಂಬಾ ಒಳ್ಳೆಯದು. ಯಾಕಂದರೆ ಇದನ್ನು 1-2 ಗಂಟೆ ನಾವು ಹಾಗೆ ಬಿಡಬೇಕು, ನೀರು ಹಾಕಬಾರ್ದು. ಹಾಗಾಗಿ ರಾತ್ರಿ ಟೈಮಲ್ಲಿ ಹಾಕಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತಿದ್ದೀನಿ. ಇದು ಸಿಂಕ್ ಸ್ಮೆಲ್ ಇದ್ದರೂ ಕೂಡ ಸ್ಮೆಲ್ ಹೋಗುತ್ತೆ, ಮತ್ತು ಕಟ್ತಾ ಇದ್ದರೆ ನೀರು ಕ್ಲೀನಾಗಿ ಹೋಗಿಲ್ಲ ಅಂದರೆ ಕೂಡ ಇದನ್ನು ಹಾಕ್ಬೋದು. ಬನ್ನಿ ಇವಾಗ ನಾನು ಹಾಕಿ ತೋರಿಸ್ತೀನಿ. ಬಟ್ ಇದನ್ನು ಹಾಕಿದ ಮೇಲೆ 1-2 ತಾಸು ಬಿಡಬೇಕು. ಬಿಟ್ಟಾದಮೇಲೆ ನಾವು ಮತ್ತೆ ನೀರನ್ನು ಹಾಕಬೇಕಾಗುತ್ತೆ. ಇದು ಪೌಡ್ರು ತುಂಬಾ ಸ್ಮೆಲ್ ಇರುತ್ತೆ, ಸ್ಮೆಲ್ ಮಾಡೋಕ್ಕಂತೂ ಹೋಗಬೇಡಿ. ಹಾಗೆಯೇ ಕೈಯಿಂದ ಕೂಡ ಟಚ್ ಮಾಡಬೇಡಿ, ಸ್ವಲ್ಪ ಡಿಸ್ಟೆನ್ಸಿಂದನೇ ಈ ಪೌಡ್ರನ್ನು ಸಿಂಕಿಗೆ ಹಾಕಬೇಕಾಗುತ್ತೆ. ನಾವು ಸಿಂಕಿಗೆ ಅಷ್ಟೇ ಅಲ್ಲದೆ ವಾಶ್ ಬೇಸಿನ್ಗೂ ಕೂಡ ಹಾಕ್ಬೋದು, ಹಾಗೆಯೇ ಬಾತ್ರೂಮಲ್ಲಿ ಅಲ್ಲೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಈಗ ನೋಡ್ತಿರ್ಬೋದು ಅದು ವರ್ಕ್ ಆಗ್ತಿದೆ, ಸೌಂಡ್ ಕೂಡ ಬರ್ತಾ ಇದೆ ನೋಡಿ, ಅಲ್ಲಿ ಹೊಗೆ ಕೂಡ ಬರ್ತಾ ಇದೆ ಸಿಂಕ್ ಒಳಗಡೆಯಿಂದ. ಇಲ್ಲಿ ನೋಡ್ತಾ ಇರ್ಬೋದು ಸಿಂಕ್ ಒಳಗಡೆಯಿಂದ ಹೊಗೆ ಬರ್ತಾ ಇದೆ, ಅಂದರೆ ಅದು ವರ್ಕ್ ಆಗ್ತಿದೆ ಅಂತ. ನೀವು ದಯವಿಟ್ಟು ಇದನ್ನು ಸ್ಮೆಲ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಕೈಯಿಂದ ಕೂಡ ಟಚ್ ಮಾಡಬೇಡಿ. ಇದನ್ನು ನಾವು ಬಾತ್ರೂಮಲ್ಲೂ ಕೂಡ ಈ ಥರ ಯೂಸ್ ಮಾಡ್ಕೋಬೋದು. ಇವತ್ತು ನಾನು ತಿಳಿಸಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.